ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ ಬಿಹೈಂಡ್ ಯುವರ್ ಡಿಸೈರ್ಸ್. ಕ್ಲೇವರಾ ಇಂಡಿಯಾ ನಿಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ, ನಿನ್ನೆ ನಮ್ಮ ಅಕ್ಸಾ ಸಂಘಟನೆಯ ಒಂದು ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಮತ್ತು ಅವರ ಟೀಮ್ ಕಾಂತಕುಮಾರ್ ಸರ್ ಮತ್ತು ಅವರ ಟೀಮ್ ಏನಾಗಿತ್ತಂದ್ರೆ, ಈ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಏನದು ಇಲಾಖೆಗೆ ಭೇಟಿ ಕೊಟ್ಟಿತ್ತು. ಈ ಭೇಟಿ ಸಂದರ್ಭದಲ್ಲಿ ಮತ್ತೆ ಈ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅದರಲ್ಲಿ ಪ್ರಮುಖವಾಗಿ HSTR ಮತ್ತು GPSTR ನೇಮಕಾತಿಗೆ ಸಂಬಂಧಿಸಿದಂತೆ ಮತ್ತು PU ಕಾಲೇಜ್ ಲೆಕ್ಚರ್ಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ. ಅಲ್ಲಿ ಯಾರ ಜೊತೆ? ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಮತ್ತು ಆಯುಕ್ತರ ಜೊತೆ. ಏನು ಕಾಂತಕುಮಾರ್ ಸರ್ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು ಅದರ ಮಾಹಿತಿ ಅನ್ವಯ. ಮತ್ತು ನನಗೂ ಒಬ್ರು ಅವ್ರ ಜೊತೆ ಹೋಗಿರ್ತಕ್ಕಂಥ ಒಬ್ಬ ಟೀಮ್ ಮೆಂಬರ್ ಸಂಜಯ್ ಸರ್ ಎಂಬುವರು, ಯಾರು ಸಂಜಯ್ ಸರ್ ಅವರು ಕೂಡ ಒಂದು ಮಾಹಿತಿಯನ್ನ ಹಂಚ್ಕೊಂಡವ್ರೆ. ಸಂಜಯ್ ಸರ್ ಹೆಸರು, ಅವರು ಕೂಡ ಮಾಹಿತಿಯನ್ನ ನನ್ನ ಜೊತೆ ಹಂಚ್ಕೊಂಡಿದ್ರು. ಸಂಜಯ್ ಸರ್ ಹೇಳ್ತಕ್ಕಂಥ ಒಂದು ಮಾಹಿತಿಯ ಅನ್ವಯ ಆ ಮಾಹಿತಿಯನ್ನ ನಿಮ್ ಮುಂದೆ ಹೇಳ್ತೀನಿ. ತುಂಬಾ ಜನ GPSTR ಎಷ್ಟು ಯಾವಾಗತ್ತಾ, PU ಕಾಲೇಜ್ ನೇಮಕಾತಿ ಯಾವಾಗತ್ತಾ, ಈ PU ಕಾಲೇಜ್ ಸಂಬಂಧಪಟ್ಟಂಗೆ ಒಬ್ರು ನಮ್ಮ ಸ್ನೇಹಿತರು ಕೂಡ ಕಮೆಂಟ್ ಮಾಡಿದ್ರು, ಏನ್ ಸರ್ ಒಂದ್ಸಲ ಅಸಿಸ್ಟೆಂಟ್ ಪ್ರೊಫೆಸರ್ ಹೇಳ್ತೀರಾ, ಮತ್ತೊಂದ್ಸಲ PU ಕಾಲೇಜ್ ಹೇಳ್ತೀರಾ, ಯಾವುದು ಏನು ಅಂತ ಕನ್ಫ್ಯೂಸ್ ಕೂಡ ಆಗ್ತೈತೆ ಅಂತ ಹೇಳ್ತಿದ್ರು ಅವರು ಸರ್. ಇಲ್ಲ ಸರ್, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ, ನನಗೆ ಏನ್ ಬಂದಿರ್ತೈತಿ ಮಾಹಿತಿನ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದು ಕೂಡ ಅನ್ಯ ಮಾಹಿತಿನ ಮತ್ತು ತಪ್ಪು ಮಾಹಿತಿಗಳನ್ನ ಕೊಡಕ್ ಹೋಗಲ್ಲ. ಆ ತರ ಕೊಡೋದಿದ್ರು ಕೂಡ ಮೊದಲು ಕ್ಲಾರಿಫಿಕೇಶನ್ ಮಾಡ್ಕೊಂಡು ನಿಮ್ ಜೊತೆ ನಾನು ಈ ಕಂಟೆಂಟ್ ಗಳನ್ನ ಕೊಡ್ತಾ ಹೋಗ್ತೀನಿ. ಅದು ನಿಮ್ಮ ಅನುಕೂಲಗೋಸ್ಕರ ಹೇಳ್ತಾ ಇದೀನಿ, ಇದರಿಂದ ಏನ್ ನಮ್ಗೆ ಯೂಸ್ ಬರ್ಲಿ ಅದ್ ಬರ್ಲಿ ಅಂತ ಹೇಳ್ತಾ ಇಲ್ಲ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತಂತ ನನ್ನ ಒಂದು ಭಾವನೆ. ಹಾಗಾಗಿ ಇರ್ತಕ್ಕಂಥ ಒಂದು ಸಾರಾಂಶ ಅದನ್ನ ನೋಡೋದಾದ್ರೆ, ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ನಮ್ಮ ಕಾಂತಕುಮಾರ್ ಸರ್ ಟೀಮ್, ರಕ್ಷಾ ಸಂಘಟನೆಯ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಇರ್ತಕ್ಕಂಥ ಮಾಹಿತಿ ಅನ್ವಯ ಈ ಸಲ ಏನು ಹೆಚ್ಚಾಗಿ ಪಬ್ಲಿಕ್ ಶಾಲೆಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ, ಪಬ್ಲಿಕ್ ಸ್ಕೂಲ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಅನ್ವಯವಾಗಿ ಅದರ ಭಾಗವಾಗಿ ಏನು ಈ HSTR ನೇಮಕಾತಿಗೆ ಸಂಬಂಧಿತ ಇವುಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರೋದು. ಅದ್ರ ಜೊತೆ ಇನ್ನು ಎರಡನೇ ಹಂತದಲ್ಲಿ ಆದ್ಯತೆಯಾಗಿ GPSTR ಗಳನ್ನ ಏನು ಸ್ಕೂಲು ಏನಿದು 6 to 8 ಇದೆಯಲ್ಲ, ಇವುಗಳನ್ನು ಕೂಡ ಹೆಚ್ಚಿನ ಒಂದು ಹುದ್ದೆಗಳನ್ನ ತುಂಬತಕ್ಕಂತ ಒಂದು ವಿಚಾರಗಳನ್ನ ಹೇಳಿದ್ದಾರೆ ಅಲ್ಲಿ. ಅದ್ರ ಜೊತೆ ಈ PET ಟೀಚರ್ಗಳನ್ನ, ಏನು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಗಳನ್ನು ಕೂಡ ಅಲ್ಲಿ ತುಂಬ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಇನ್ನೊಂದು ಏನಂದ್ರೆ, ಈ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಸ್, ನೋಡ್ರಿ, ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಸ್ ಕೂಡ ನೇಮಕಾತಿಯನ್ನ ಮಾಡ್ತಿದಾರಂತ ಒಂದು ಮಾಹಿತಿ ಸಿಕ್ಕಿರೋದಿಲ್ಲಿ ನನಗೆ ಬಂದಿರತಕ್ಕಂತ ಮಾಹಿತಿ. ಅವ್ರು ಹೇಳಿರೋದು ಅಧಿಕೃತವಾಗಿ ಯಾವುದೇ ನನ್ನ ಕಡೆಯಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಇಲ್ಲ. ಬಟ್ ಇರ್ತಕ್ಕಂಥ ಮಾಹಿತಿಗೆ ಒಂದು ಆಶಾಭಾವನೆ ಇಟ್ಕೊಂಡು ಈ ವಿಡಿಯೋ ಮೂಲಕ ಈ ಸಂದೇಶವನ್ನ ನಿಮಗೆ ತಲುಪಿಸ್ತಾ ಇದ್ದೀನಿ. ಯಾರು ಕೂಡ ಅನ್ಯತವಾಗಿ ಭಾವಿಸಿ ಅಪಾರ್ಥ ಮಾಡ್ಕೊಳ್ಬಾರ್ದು. ಸೊ ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ ನೋಡೋಣ. ಶಿಕ್ಷಣ ಇಲಾಖೆಯಿಂದ ಫೈನಾನ್ಷಿಯಲ್ ಅಪ್ರೂವಲ್ ಕೋರಿ, ಮೇ 15ರ ಒಳಗಾಗಿ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಇಲಾಖೆಗಳಿಗೆ ಇರ್ತಕ್ಕಂಥ ಬೇರೆ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಮೇ ತಿಂಗಳ ಕೊನೆಯಲ್ಲಿ ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಏನು ಅಪ್ರೂವಲ್ ಪಡ್ಕೋತಕ್ಕಂಥ ಒಂದು ಚಟುವಟಿಕೆ ಕೂಡ ನಡೀತಾ ಇದೆ ಅಂತೆ. ಇದಾದ ನಂತರ ಮೇ ಕೊನೆಯ ವಾರ ಅಥವಾ ಜೂನ್ ತಿಂಗಳ ಎರಡನೇ ವಾರದ ಒಳಗಾಗಿ ನೇಮಕಾತಿ ಆಗುತ್ತಂತ ಒಂದು ನಮಗೆ ಮಾಹಿತಿ ಬಂದಿರೋದು. ಒಟ್ನಲ್ಲಿ ಏನಂದ್ರೆ ನೋಟಿಫಿಕೇಶನ್ ಆದ 60 ದಿನಗಳಲ್ಲಿ ಈ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡ್ತಕ್ಕಂತ ಒಂದು ಪ್ರೊಸೆಸ್ ನಡೆದಿದೆ ಅಂತ. ಹಾಗಾಗಿ ಈ ಶಿಕ್ಷಣ ಇಲಾಖೆ ಆಯುಕ್ತರು ನೀಡಿರ್ತಕ್ಕಂಥ ಮಾಹಿತಿಯನ್ನ ಕಾಂತಕುಮಾರ್ ಸರ್ ಟೀಮು ಮತ್ತೆ ಈ ಸಂಜಯ್ ಅವರು ಹೇಳ್ತಕ್ಕಂಥ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ, ಈ 15,000 ಹುದ್ದೆಗಳಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿ HK ನಾನ್ HK ಪೋಸ್ಟ್ ಗಳನ್ನ ಡಿವೈಡ್ ಮಾಡಿದ್ದಾರೆ ಅವರು. HK ನಾನ್ HK ಮತ್ತೆ ಪೋಸ್ಟ್ ಗಳನ್ನು ಕೂಡ ಡಿವೈಡ್ ಮಾಡತಕ್ಕಂತ ಸಂಗತಿಯನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ಏನಂದ್ರೆ, ಇದ್ರ ಜೊತೆ ಈ PU ಕಾಲೇಜ್ ನೇಮಕಾತಿ ಪ್ರಕ್ರಿಯೆ ಕೂಡ ಚಾಲನೆಯಲ್ಲಿದೆ.
ಹಾಗಾಗಿ ತಾವು ಕೂಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಏನ್ ಹೇಳ್ತೀರಂದ್ರೆ ಅವರು PU ಉಪನ್ಯಾಸಕರ ನೇಮಕಾತಿಯ ಪ್ರಕ್ರಿಯೆ ಚಾಲನೆಯಲ್ಲಿದ್ದು ಅದು ಸದ್ಯದಲ್ಲೇ ಅಂದರೆ ಮೇ ತಿಂಗಳ ಕೊನೆಯ ವಾರ ಅಥವಾ ಜೂನ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುವ ಒಂದು ನಿರೀಕ್ಷೆ ಇದೆ. ಏನು ಮೇ ತಿಂಗಳ ಒಂದು ಕೊನೆಯ ವಾರ ಅಥವಾ ಜೂನ್ ಇದರ ಮಧ್ಯದಲ್ಲಿ ಒಂದು ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಸಂಜಯ್ ಸರ್ ಹೇಳ್ತಕ್ಕಂಥ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಒಂದು ಉತ್ತಮವಾದ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇರ್ತಕ್ಕಂಥ ಒಂದು ಏನದು ತುಂಬಾ ಒಂದು ಇದು ನೋಟಿಫಿಕೇಶನ್ ಇರ್ತದೆ, ತುಂಬಾ ಲ್ಯಾಕ್ ಆಫ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಕಳೆದ 3 ವರ್ಷಗಳಿಂದ ಕೂಡ ನಾವು ಸರಿಯಾದ ನೋಟಿಫಿಕೇಶನ್ ಇಲ್ಲ, ವಿಶೇಷವಾಗಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಂಬಂಧಿಸಿದಂತೆ ಸಂಬಂಧಪಟ್ಟಂತೆ. ಅದ್ರ ಜೊತೆ ಹೈಯರ್ ಎಜುಕೇಶನ್ ಅಸಿಸ್ಟೆಂಟ್ ಪ್ರೊಫೆಸರ್ ನಾವು 2021 ನೇಮಕಾತಿ ಬಿಟ್ರ ಇಲ್ಲಿವರೆಗೂ ಕೂಡ ಯಾವುದೂ ಕಂಡಿಲ್ಲ. ಆದ್ರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಕೂಡ ನಾವು ಈಗ ಜೂನ್, ಜುಲೈ ಅಥವಾ ಸೆಪ್ಟೆಂಬರ್ ಒಳಗಾಗಿ ಆಗತಕ್ಕಂತ ಒಂದು ವಿಚಾರ ಕೂಡ ನಮ್ಗೆ ಬಂದಿರತಕ್ಕಂತ ಮಾಹಿತಿ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಏನಂದ್ರೆ ನಾವು GPSTR, HSTR, ನೆಕ್ಸ್ಟ್ ಏನಂದ್ರೆ ಇಲ್ಲಿ ಒಂದ್ ಸೆಕೆಂಡ್, GPSTR, HSTR ಮತ್ತೆ PE ಟೀಚರು, ಆಮೇಲೆ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಗಳ ನೇಮಕಾತಿ ಈ ಜೂನ್ ತಿಂಗಳ ಒಳಗಾಗಿ ನೇಮಕಾತಿ ಆಗತ್ತಂತ ಒಂದು ಬಂದಿರತಕ್ಕಂತ ಮಾಹಿತಿ ನನ್ನಲ್ಲಿ. ಸೊ ನೀವೇನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ GPSTR ಏನು GPSTR ಯಾರು ತಯಾರಿ ಮಾಡ್ತಾ ಇದ್ದಲ್ಲ, ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡ್ರಿ. ನಿಮ್ ಸಬ್ಜೆಕ್ಟ್ ಗಳಲ್ಲಿ ಮತ್ತೆ ಪೇಪರ್ 1, ಪೇಪರ್ 2 ಏನು GPSTR ಪೇಪರ್ 1, ಪೇಪರ್ 2, ಪೇಪರ್ 3 ಇದೆ ಅಲ್ಲಿ. ಸೊ ಅದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನ, ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಇರ್ತಕ್ಕಂಥ ಸಂದರ್ಭದಲ್ಲಿ ಐ ಥಿಂಕ್ ಈ 90 ದಿನಗಳಲ್ಲಿ ಈ ಪ್ರಕ್ರಿಯೆಗಳನ್ನ ಮುಗಿಸ್ತಾರ ಅವರು. ನೋಟಿಫಿಕೇಶನ್ ಅದು 60 ದಿನ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಒಂದು 30 ದಿನ ಕೊಟ್ಟಿರ್ತಾರ ಅವರು. ಸೊ ಹಾಗಾಗಿ ಒಟ್ಟಿನಲ್ಲಿ ಒಂದು 90 ಡೇಸ್ ಪ್ರೋಗ್ರಾಮ್ ಇರುತ್ತೆ ಇದು. ಈ 90 ಡೇಸ್ ಪ್ರೋಗ್ರಾಮ್ ಅಲ್ಲಿ ನೀವು ಎಲ್ಲಾ ಒಂದು ಡಾಕ್ಯುಮೆಂಟ್ ಗಳನ್ನ ಮೊದಲು ಕರೆಕ್ಟ್ ಆಗಿ ಇಟ್ಕೊಡ್ರಿ. ಅದ್ರ ಜೊತೆ ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ಕೂಡ ನಿಮ್ಮ ಹತ್ರ ಇರಬೇಕು, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅಥವಾ ಕ್ವಶನ್ ಬ್ಯಾಂಕ್ ಗಳನ್ನ ನೀವು ಮಾತ್ರ ಸಂಗ್ರಹ ಮಾಡ್ಕೊಡ್ರಿ. ಯಾಕಂದ್ರೆ ಇವು ಒಂದು ನಿಮ್ಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಚಟುವಟಿಕೆಯನ್ನು ಕೂಡ ಮಾಡ್ತಾವು. PYQ ಕ್ವಶನ್ಸ್ ಬ್ಯಾಂಕ್ಗಳು, ಅವುಗಳನ್ನ ಕೂಡ ನೀವು ಏನ್ ಮಾಡ್ರಿ, ನಿಮ್ಮ ಹತ್ರ ಸಂಗ್ರಹ ಮಾಡ್ಕೊಡ್ರಿ. ಆಮೇಲೆ ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಈ ಡಿಸ್ಕಷನ್ಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ. ಯಾಕಂದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಗೆ ಅದು. ಸೊ ಇಷ್ಟು ಬಂದಿರತಕ್ಕಂತ ಒಂದು ಮಾಹಿತಿಯನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನ PU ಕಾಲೇಜ್ ಲೆಕ್ಚರ್ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ತರಗತಿಯನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ಯಾವ ಸಬ್ಜೆಕ್ಟ್ಗೆ ಯಾವ ಬುಕ್ಸ್ ಗಳನ್ನ ಬಳಸಬೇಕು ಅನ್ನೋದು ಕೂಡ ಒಂದು ಮಾಹಿತಿಯನ್ನು ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರು ನನಗೆ, ಬಟ್ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಸಬ್ಜೆಕ್ಟ್ ವೈಸ್ ಬುಕ್ಸ್ ಗಳ ಒಂದು ಲಿಸ್ಟ್ ಮಾಡಿ ಒಂದು ಸಣ್ಣದ ಒಂದು PDF ಕೂಡ ಮಾಡಿ ಒಂದು ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತೀನಿ. ಮತ್ತೆ ಆ PDF ಅನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಯಾರಾದ್ರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ನಮ್ಮ ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಯೂಟ್ಯೂಬ್ ಅಲ್ಲ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ವಿ ಗ್ರೂಪಿಗೆ. ಸೊ ಇದರ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇದರ ಮೂಲಕ ನೀವು ಲಿಂಕ್ ಮೂಲಕ ಜಾಯ್ನ್ ಆಗಿ ಅದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಸೊ ಇಷ್ಟು ಬಂದಿರತಕ್ಕಂತ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ನಿನ್ನೆ ಕೂಡ ಎಷ್ಟೋ ಜನ ನನಗೆ ಈ ನಮ್ಮ GK ಮಾರ್ಗದರ್ಶಿ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಇದು, ಇಲ್ಲಿ ಕೂಡ ಯಾರೇನು ಅಪಾರ್ಥ ಮಾಡ್ಕೋಕ್ ಹೋಗ್ಬೇಡ್ರಿ. GK ಮಾರ್ಗದರ್ಶಿ ಕೋರ್ಸ್ಗೆ ಸಂಬಂಧಿಸಿದಂತೆ ವಿಚಾರಿಸಿ ಅಡ್ಮಿಷನ್ ಕೂಡ ಕೇಳ್ತಾ ಇದ್ರು. ಸೊ ಅದರ ಅಡ್ಮಿಷನ್ ನ ಭಾಗವಾಗಿ ಈ ನೆಕ್ಸ್ಟ್ ವೀಕ್ ಇಂದ ಹೊಸ ಸಬ್ಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಸಬ್ಜೆಕ್ಟ್ ಇಂದ GK ಮಾರ್ಗದರ್ಶಿಯ ಒಂದು ಏನೊಂದು ಮೆಂಟರ್ಶಿಪ್ ಪ್ರೋಗ್ರಾಮು, ಟೆಸ್ಟ್ ಸೀರೀಸು ಮತ್ತೆ ಡೈಲಿ ಕ್ವಿಜ್ಗಳು, ಕಂಟೆಂಟ್ ಕೂಡ ಕೊಡ್ತಕ್ಕಂತ ಒಂದು ಚಟುವಟಿಕೆ ನಡೆದಿದೆ. ಯಾರಿಗಾದ್ರೂ ಇದ್ರ ಅಡ್ಮಿಷನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಇದ್ರ ಹೆಲ್ಪ್ಫುಲ್ ಆಗತಕ್ಕಂತ ಒಂದು ಮಾಹಿತಿ ನಿಮ್ಗೆ ಸಿಗುತ್ತಾ. ಬಟ್ ಇದ್ರ ಪ್ರಯೋಜನ ಪಡ್ಕೊಡ್ರಿ. ಯಾಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಆಗೋದು ಕೂಡ ಸತ್ಯ. ಸೊ ನೀವು 2026 ನೇಮಕಾತಿ ಒಂದು ಭಾಗವಾಗಿ GK ಮಾರ್ಗದರ್ಶಿಯ ಕೋರ್ಸ್ ನ ಒಂದು ಪ್ರಯೋಜನ ಪಡ್ಕೊಡ್ರಿ. ನಿಮ್ಮ ನೇಮಕಾತಿಗೆ ಸಂಬಂಧಿಸಿದಂತೆ ನಿಮ್ಮ ಅಧ್ಯಯನ ಸರಳಗೊಳಿಸ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಶರಣಾರ್ಥಿಗಳು. ಜೈ ಹಿಂದ್, ಜೈ ಕರ್ನಾಟಕ.